ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಇಡ್ಲಿ ಮತ್ತು ದೋಸೆ ಬ್ಯಾಟರ್ನ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಒಂದು ಪಾತ್ರೆಗೆ 3 ಕಪ್ ಆಗೋಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನಾನು. ನೀವು ಯಾವ ಕಪ್ ಆದ್ರೂ ಯೂಸ್ ಮಾಡ್ಬೋದು. ಆ ಕಪ್ಪಿಂದಾನೇ ನೀವು 1 ಕಪ್ ಆಗೋಷ್ಟು ಉದ್ದಿನಬೇಳೆನ ತೊಗೊಳ್ಳಿ. ಇದನ್ನು ಸಪ್ರೇಟಾಗಿ ನೆನೆಸಿ ಅಕ್ಕಿ ಬೇರೆ ಪಾತ್ರೆಯಲ್ಲಿ ಹಾಗೆ ಉದ್ದಿನಬೇಳೆನೂ ಬೇರೆ ಪಾತ್ರೆಯಲ್ಲಿ ನೆನೆಸ್ಕೊಳ್ಳಿ. 3 ಕಪ್ಪಿಗೆ 1 ಕಪ್ ಆಗೋಷ್ಟು ಉದ್ದಿನಬೇಳೆ, ಹಾಗೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗೋಷ್ಟು ಸಾಬೂದಾನಿ ಹಾಗೆ ಅವಲಕ್ಕಿನೂ ಕೂಡ ಬೇರೆ ಪಾತ್ರೆಯಲ್ಲಿ ನೆನೆಸ್ಬೇಕು. ಇದು ಮೂರನ್ನು ಬೇರೆ ಬೇರೆ ಸಪ್ರೇಟಾಗಿ ನೆನೆಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಅದರಲ್ಲೂ ಅಕ್ಕಿನ ತುಂಬ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಅದು ಮುಳುಗುವಷ್ಟು ನೀರು ಹಾಕಿ ನೆನೆಗೆ ಅಂತ ಬಿಡಬೇಕು. ನಾನು ಇದನ್ನು ನೆನೆಸ್ಬೇಕಾದ್ರೆ ಬೆಳಿಗ್ಗೆ 10 ಗಂಟೆಗೆ ನೆನೆಸಿದ್ದೆ. ಇದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ನೆನೆಸ್ಕೊಳ್ಳಿ. ಸೊ ಇದಕ್ಕೆ ಚೆನ್ನಾಗಿ ನೀರು ಹಾಕಿ ಮುಳುಗೋಷ್ಟು ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನೆನೆಗೆ ಅಂತ ಬಿಟ್ಬಿಡಿ. ಸಂಜೆ 6:30 ಅಷ್ಟೊತ್ತಿಗೆ ನಾನು ಇದನ್ನು ಮಿಕ್ಸಿ ಮಾಡಿಕೊಂಡೆ. ನೋಡ್ತಿರ್ಬೋದು ಯಾವ ಥರ ನೆಂದಿದೆ ಅಕ್ಕಿ ಹಾಗೆ ಉದ್ದಿನಬೇಳೆ ಅದೆಲ್ಲ ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಇಷ್ಟು ನೆನೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಟೈಮ್ ಕೊಟ್ಟು ಚೆನ್ನಾಗಿ ನೆನೆಸ್ಕೊಳ್ಳಿ. ಮತ್ತೊಂದು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಫಸ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಆರ್ಡರಲ್ಲೇ ಮಾಡ್ಕೊಳ್ಳಿ. ನೋಡ್ಬೋದು ಇಷ್ಟು ಫೈನಾಗಿ ಪೇಸ್ಟ್ ಆಗಬೇಕು ಉದ್ದಿನಬೇಳೆ. ಆದಷ್ಟು ದೊಡ್ಡ ಪಾತ್ರೆನೇ ತೊಗೊಳ್ಳಿ, ಸೊ ದಟ್ ಹಿಟ್ಟು ಉಬ್ಬಿದ ಮೇಲೆ ಹೊರಗಡೆ ಚೆಲ್ಲಲ್ಲ. ನೆಕ್ಸ್ಟು ಅದೇ ಜಾರಿಗೆ ನಾವು ನೆನೆಸ್ಕೊಂಡಿರೋ ಸಾಬೂದಾನ ಮತ್ತು ಅವಲಕ್ಕಿನ ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡ್ಬೋದು ಇದು ಕೂಡ ತುಂಬಾ ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಸಾಬೂದಾನ ಚೆನ್ನಾಗಿ ನೆಂದಿದ್ರೆ ಮಾತ್ರ ಇಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇದನ್ನು ಕೂಡ ಸೇಮ್ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟು ಚೆನ್ನಾಗಿ ತೊಳ್ಕೊಂಡಿಟ್ಟಿರುವಂಥ ಅಕ್ಕಿನೂ ಕೂಡ ನಾನು ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿ ಮಾಡ್ಕೊತಿದ್ದೀನಿ. ಇದು ಅಷ್ಟೇ ತುಂಬಾ ಫೈನಾಗಿ ಪೇಸ್ಟ್ ಆಗಬೇಕು. ಎಲ್ಲ ತುಂಬಾ ಚೆನ್ನಾಗಿ ರುಬ್ಕೊಂಡ್ರೆ ಮಾತ್ರ ಇದು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಇದಾದಮೇಲೆ ಇದನ್ನು ಮೂರೂ ಸಪ್ರೇಟಾಗಿ ಹಾಕಿರೋದ್ರಿಂದ ಅದು ಸರಿಯಾಗಿ ಮಿಕ್ಸ್ ಆಗಿರೋಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇಡ್ಲಿ ದೋಸೆ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೈಟೇ ಹಾಕ್ಕೊಂಡು ಇಟ್ಬಿಡಿ, ಬೆಳಗ್ಗೆ ಹಾಕೋದು ಏನು ಬೇಕಾಗಿಲ್ಲ. ಹಾಗೆ ಇದಕ್ಕೆ ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಕೂಡ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಮಾರ್ನಿಂಗ್ ಅಷ್ಟೊತ್ತಿಗೆ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದು ನಾನು ಮಾರ್ನಿಂಗ್ 8 ಗಂಟೆಗೆ ಓಪನ್ ಮಾಡಿ ನೋಡಿದ್ದೆ. ನೋಡ್ತಿರ್ಬೋದು ಹಿಟ್ಟು ಯಾವ ಥರ ಉಬ್ಬಿ ಬಂದಿದೆ ಅಂತ. ನೀವೇ ನೋಡ್ತಿರ್ಬೋದು ಯಾವ ಥರ ಉಬ್ಬಿ ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ. ಟ್ರಸ್ಟ್ ಮೀ, ಇಷ್ಟು ಚೆನ್ನಾಗಿ ಹಿಟ್ಟು ಬಂದರೆ ಇಡ್ಲಿ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಹೇಳಿದ ಮೆಥಡನ್ನ ಪ್ಲೀಸ್ ಫಾಲೋ ಮಾಡಿ. ಸೊ ದಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಡ್ಲಿ ಪ್ಲೇಟ್ಸಿಗೆ ಆಲ್ರೆಡಿ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಸೊ ಇದಕ್ಕೆ ಇಡ್ಲಿ ಪ್ಲೇಟ್ಸಿಗೆ ನಾನು ಬ್ಯಾಟರ್ನ ಹಾಕ್ತಿದ್ದೀನಿ. ಸೊ ಈ ಥರ ಸಿಂಪಲ್ಲಾಗಿ ರೆಸಿಪೀಸ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡಿ. ಮೋಸ್ಟ್ಲಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನನ್ನ ವೀಡಿಯೋಸು. ಸೊ ಚೆಕ್ ಮಾಡೋದನ್ನು ಮರಿಬೇಡಿ. ನಾನು ಇಡ್ಲಿ ಕುಕ್ಕರ್ಗೆ ಈ ಪ್ಲೇಟ್ಸ್ನ ಹಾಕಿ ನಾನು ಟೈಮರ್ ಹಾಕಿರ್ತೀನಿ 12 ನಿಮಿಷ. ನೀವು ಟೈಮರ್ ಹಚ್ಚಿದರೆ ತುಂಬಾ ಚೆನ್ನಾಗಿ ಬರುತ್ತೆ, ಓವರ್ ಸ್ಟೀಮ್ ಆಗೋಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತ. ಇದೇ ಬ್ಯಾಟರಿಂದ ದೋಸೆ ಕೂಡ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ದೋಸೆನ ಹಾಕ್ಬೋದು. ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ದೋಸೆ ಕೂಡ ಹಾಕ್ಬೋದು ಅಂತ. ದೋಸೆ ಕೂಡ ಅಷ್ಟೇ ತುಂಬಾ ಗರಿಯಾಗಿ ಬರುತ್ತೆ. ಸೊ ನೀವು ಒಂದು ಸತಿ ಆದರೂ ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು. ನಾನು ದೋಸೆ ಹಾಕಿ ಅದ್ರ ಮೇಲೆ ತುಪ್ಪನ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಆಯಿಲ್ ಕೂಡ ಹಾಕ್ಬೋದು. ಒಂದು ಬೆಸ್ಟ್ ಟಿಪ್ ಏನಂತ ಅಂದರೆ ದೋಸೆ ಹಾಕಿದ ಮೇಲೆ ಅಟ್ಲೀಸ್ಟ್ ಒಂದು 15 ಸೆಕೆಂಡ್ಸ್ ಆದ್ರೂ ಸಿಮ್ಮಲ್ಲೇ ಇರಲಿ ಫ್ಲೇಮು. ಸೊ ದಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ನೀವು ಮೀಡಿಯಮ್ ಮಾಡ್ಕೋಬೋದು. ನೋಡ್ತಿರ್ಬೋದು ದೋಸೆ ಎಷ್ಟು ಗರಿಯಾಗಿ ಬಂದಿದೆ ಅಂತ. ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.